ಅಮ್ಮ ಬುಟ್ಟಾಕು, ಇನ್ನೇನು ಮಾಡೋಕ್ಕಾಗಲ್ಲ. ನನ್ನ ಗಂಡನೇ ಇಷ್ಟು ಬುಟ್ಟು ಕೂತವನಿ ಅಂದರೆ ನಾನು ತಾನೇ ಇನ್ನೇನು ಮಾಡೋಕ್ಕಾಯ್ತದೆ. ಬುಟ್ಟಾಕು. ನನಗೆ ಇನ್ನೇನು ಮಾಡೋಕ್ಕಾಗಿಲ್ಲ ಕಣಮ್ಮ. ಆಗಿದ್ದಾಗೋಗ್ಬಿಡ್ಲಿ, ಇನ್ನೇನು ಡೈವರ್ಸ್ ಕೊಟ್ಟು ಹೋಯ್ತೀನಿ ಅಂತ ಹೇಳ್ತಾವ್ ತಾನೆ. ಡೈವರ್ಸ್ ಕೊಟ್ಟೇನೇ ಹೋಗ್ಲಿ. ನನ್ನೆನ್ಯ ಕೈ ಕಾಲು ಮುರಿಯಂಗೆ ಹೊಡೆದು ಬಡ್ದು ಮಾಡಿ ಇಷ್ಟೆಲ್ಲನೂ ಮಾಡಿಬಿಟ್ಟು ಈಗ ಮತ್ತೆ ನೀನು ಬ್ಯಾಡ ಬ್ಯಾಡ ಅಂತನೂ ಇದೆಲ್ಲ ಇಷ್ಟೆಲ್ಲ ಮಾಡಿದ್ರು ನನ್ನ ಮ್ಯಾಲೆ ಬಿದ್ದೋದ್ರೆ ನನಗೇನೋ 3 ಕಾಸಿಗೆ ಏನೋ ಮರ್ಯಾದೆ ಉಳಿತದೆ ನಮ್ಮ ನನ್ನ ಮರ್ಯಾದೆ. 3 ಕಾಸ್ಗಲ್ಲ, ಒಂದು ಕಾಸ್ಗೂ ಉಳಿಯೋಕ್ಕಿಲ್ಲ ಮರ್ಯಾದೆ ಅಂತನೂ. ನನಗಂತೂ ಯಾಕಪ್ಪ ಬೇಕು ಈ ಜೀವನ ಅನ್ಸೋಗ್ಬಿಟ್ಟೈತೆ ನನಗಂತೂ. ಅಮ್ಮ ಈಗಲೇ ಹೇಳಿದ್ದೀನಿ, ಬುಟ್ಟಾಕಮ್ಮ, ಬುಟ್ಟಾಕು, ಎಲ್ಲ ಬುಟ್ಟಾಕ್ಬಿಡು. ಆಗಿದ್ದಾಗೋಯ್ತು, ಹೋಗಿದ್ದೋಯ್ತು. ನಮ್ಮ ಪಾಡುಗೆ ನಾವು ಹೆಂಗೋ ಒಂದೇನೋ ಜೀವನ ಮಾಡ್ಕೊಂಡು ಇದ್ಬಿಡೋಣ. ಈ ನನ್ನ ಗಂಡನೂ ಅಲ್ಲ, ಇವನು ಏನೂ ಅಲ್ಲ. ಇವ್ನು ಇಷ್ಟು ಬಿಟ್ಟು ಕುಂತವನಿ ಅಂದರೆ ನಾವೇನು ಮಾಡೋಕ್ಕಾಯ್ತದೆ? ನಾವು ಬಿಟ್ಟು ಕುಂತ್ಕೊಳ್ಳೋಣ. ಬಿಟ್ಬಿಡು, ಇವನಿಗೆ ಡೈವರ್ಸ್ ಕೊಟ್ಬಿಟ್ಟು ಹೊಂಟೋಗೋಣ. ಲೇ ಮಗಳೇ, ಈಗ ನೀನು ಡೈವರ್ಸ್ ಕೊಟ್ಟು ಹೋದ್ರು ನೀನೇ ಡೈವರ್ಸ್ಗೆ ಅಪ್ಲೈ ಮಾಡಿರೋದಕ್ಕೆ ನಿಂಗೆ ನಯಾ ಪೈಸೆ ಜೀವನಾಂಶ ಏನಾನ ಸಿಗ್ತದೋ ಸಿಗೋಕ್ಕಿಲ್ವೋ ಯಾರಿಗೆ ಗೊತ್ತು. ಆಮೇಲೆ ಜೀವನಕ್ಕೆ ಏನೇ ಮಾಡೋಣ, ಅಲ್ಲಿ ಊರಾಗ ಒಂದು ಮನೆ ಬಿಟ್ರೆ ನಮ್ಮದು ಅಂತ ಹೇಳ್ಬಿಟ್ಟು ಏನೂ ಇಲ್ಲ ಕಿತ್ತಾಕೊಂಡು ಹೇಳೋ ಅಂಥದ್ದು 10 ರೂಪಾಯಿದು ನಮ್ದು ಏನೂ ಇಲ್ಲ ಮಗಳೇ. ಈಗ ನೀನು ಹಂಗಲ್ಲ ಹಿಂಗಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲ ಹಾಳು ಮಾಡ್ಕೊಂಡ್ರೆ ನೀನೇ ಯೋಚನೆ ಮಾಡು ಹೆಂಗಿರ್ತದೆ ನಮ್ಮ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು. ಇವನ್ನ ಬಿಟ್ಬಿಟ್ಟು ಹೋದ್ರೆ ನಮಗೆ ದಿಕ್ಕ್ಯಾರೆ. 1 ಎಕರೆ ಜಮೀನಿಲ್ಲ, ಏನೂ ಇಲ್ಲ. ಏನು ಸಾವುಕಾರ ಮನೆ ಅಲ್ವಾ ಅಂತ ಬಂದು ಸೇರಿಸಿದ್ರೆ ಇಂಥ ಗತಿ ಆಗೋಗ್ಬಿಡುತ್ತೆ ನನಗಂತೂ. ಬೇಕಾದ್ರೆ ನಾನು ಹೊಂಟೋಯ್ತೀನಿ ಊರ ಕಡೆಗೆ, ನೀನು ನಿನ್ನ ಗಂಡ ತಂಗ ನೆಮ್ಮದಿ ಇದ್ರು ಸಾಕು ನನಗೆ. ಈಗ ಎರಡೂ ಇಲ್ದಿರ ಅಂತ ಗೊತ್ತಿ ಬಂದ್ಬಿಡ್ತಲ್ಲೇ. ನನಗಂತೂ ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ಲ ನನಗಂತೂ. ಅವನೇ ಇಷ್ಟ ಇಲ್ಲ ಅಂತ ಅಷ್ಟು ಹೇಳ್ತಾವನೆ. 3 ಬಿಟ್ಬಿಟ್ಟು ನನಗೆ ನೀನು ಇಷ್ಟ ಅಂತ ಹೇಳ್ಬಿಟ್ಟು ಕುಣಿದಾಡೋಕ್ಕಾಯ್ತದೆ ನಮ್ಮ. ಇಷ್ಟ ಇಲ್ಲ ಅಂತ ಹೇಳಿದ್ಮೇಲೆ ಬಿಟ್ಬಿಡ್ಬೇಕು. ನೋಡ್ದೆ ಹೆಂಗೆ ಹೊಡೆದ ಅಂತ ಹೇಳ್ಬಿಟ್ಟು ನನಗೇನೇನಿಯಾ ಅವಳನ್ನ ನೋಡು ಅಮ್ಮು ಅಂತಾನೆ. ನನ್ನ ಹೆಂಗೆ ಹೊಡೆದ ನೋಡ್ದ. ಗಂಡುಸ್ರಲ್ಲ ಒಬ್ರು ಹಂಗೇನೇನಿಯ ಗಂಡುಸ್ರು ಕತೆನ ಲೆಕ್ಕ ಹಾಕೊಂಡು ಕುಂತ್ಕೊಳ್ಳೋಕಾಯ್ತದ? ಗಂಡುಸ್ರು ಹಂಗೇನೆ ನೋಡಮ್ಮಿ, ನಾವು ಪಳಗಿಸ್ಕೋಬೇಕು ಅಷ್ಟೇನೇನಿಯ. ನೋಡ್ದ ಪೊದ್ದಿ ಬಂದು ಹೆಂಗೆ ಅವಾಜ್ ಹಾಕ್ಬಿಟ್ಟು ದುರಾಂಕರವಾಗಿ ಓದ್ಲು ಅಂತ ಹೇಳ್ಬಿಟ್ಟು ಹಂಗಿರ್ಬೇಕು ಇದ್ರೆ. ಪೊದ್ದು ಒಂದಿದ್ದಕ್ಕೆ ನೆನಪಾಯ್ತು. ಲೇ ಬಾರೆ ಪ್ರೇಮಿ, ಹೋಗ್ಬಿಟ್ಟು ಒಂದೇ ಒಂದು ಕಿತ ಪೊದ್ದು ಸಹಾಯನ ಕೇಳೋಣ ಬಾ. ಹೋಗ್ಬಿಟ್ಟು ಹಿಂಗೆ ಸಹಾಯ ಮಾಡು ಅಂತೇಳ್ಬಿಟ್ಟು ಕೇಳೋಣ. ಅವಳು ಪೊದ್ದಿ ಏನಾರ ತಲೆ ಉಪಯೋಗಿಸ್ಬಿಟ್ಟು ಏನಾರ ಒಂಚೂರು ಸಹಾಯ ಮಾಡ್ತಾಳೆ. ನಾನು ಅವಳ ಮುಂದೆ ಹೋಗಿ ಕೇಳಿದ್ರೆ ನಾನು 3 ಕಾಸಿಗೆ ಬೆಲೆ ಇರೋಕ್ಕಿಲ್ಲ ಕಣಮು. ನಾನಂತೂ ಬರೋದು ಇಲ್ಲ, ಹೋಗಿ ಕೇಳೋದೂ ಇಲ್ಲ. ದಯವಿಟ್ಟು ನಾನು ಕೇಳು ಅಂತ ನೀನು ಬಲವಂತನೂ ಮಾಡಬೇಡ ಕಣಮ್ಮ. ನಾನು ಹೋಗ್ಬಿಟ್ಟ ಪೊದ್ದಿ ಮುಂದೆ ನಿಂತ್ಕೊಂಡ್ರೆ ಮರ್ಯಾದೆ ಇರ್ತದ? ನಾನಂತೂ ಬಂದು ಕೇಳೋಕ್ಕಿಲ್ಲ. ಹೋದ್ರೆ ಹೋಗ್ಲಿ ಬಿಡು, ನನ್ನ ಸಂಸಾರ ಯಾಕೆ ಕೊಟ್ಟು ಹೋಗ್ಲಿ ನನಗೇನಂತೆ. ನಾನು ಕೇಳೋಕ್ಕಿಲ್ಲ ಅಂದರೆ ನಾನು ಕೇಳೋಕ್ಕಿಲ್ಲ. ಇದೇನೇ ನೀ ದುರಂಕಾರ ನಿನಗೆ ಬ್ಯಾಡ ಅನ್ನೋದು. ಅವಳು ಪೊದ್ದಿ ಸಹಾಯ ಮಾಡ್ತಾಳೆ, ನನ್ನ ಮಾತು ಕೇಳು. ಅವಳು ಏನೋ ಒಂಚೂರು ಸಹಾಯ ಮಾಡ್ತಾಳೆ. ಎದೋಳು ಯಾಕೆ ಹೋಗಿ ಪೊದ್ದಿನ ಒಂಚೂರು ಕೇಳ್ಕೊಂಬಿಟ್ಟು ಬರನಿ, ಅಮ್ಮಿ ಹಿಂಗೆ ಸಹಾಯ ಮಾಡು ಅಂತ ಹೇಳಿ. ಇಲ್ಲಮ್ಮ ಇಲ್ಲ ಅಂತ ಹೇಳಿದ್ನಲ್ಲ, ನೀನು ಸುಮ್ಕಿರು. ನನಗೋಸ್ಕರ ಅಂದರೆ ಅವಳು ಏನು ಸಹಾಯನೂ ಮಾಡೋದಿಲ್ಲ. ಇನ್ನೂ ಪಕಾರಿಸ್ಕೊಂಡು ಹೋಗ್ಬಿಟ್ಟು ಹಾಳಾಗೋಗ್ಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾಳೆ. ಹಾಳಾಗೋಗ್ಲಿ ಅವಳು ಸಾಯ್ಲಿ ಅಂತ ಹೇಳ್ಬಿಟ್ಟು. ನಿನಗೆ ಗೊತ್ತಿಲ್ಲ ಸುಮ್ಕಿ, ನನಗೆ ಗೊತ್ತಾ ಪೊದ್ದಿ ಬುದ್ಧಿ ಏನು ಅಂತ ಹೇಳ್ಬಿಟ್ಟು. ನಂಗೆ ಭಾಳ ಚಂದ ಗೊತ್ತು. ನನಗಿನ್ನೂ ಅವಳು ನನಗಿನ್ನ ಶಾನೆ ಖುಷಿ ಪಟ್ಬಿಡ್ತಾಳೆ ನೋಡು. ಅಂಥೊಳಗೆ ಹಂಗೆ ಆಗಬೇಕು ಅಂತ ಹೇಳ್ಬಿಟ್ಟು. ಇದೆಲ್ಲ ನನಗೆ ಯಾಕೆ ಬೇಕು? ನೀನು ಸುಮ್ಕಿರೋದು ಕಲ್ತ್ಕೊಳ್ಳಮ್ಮ ನೀನು ದಯವಿಟ್ಟು. ನಾನಂತೂ ಬರೋದಿಲ್ಲ. ನನಗೆ ಮಾತ್ರೆ ನುಂಗಿರೋದಕ್ಕೆ ನಿದ್ದೆ ಬರ್ತೈತೆ. ನಾನು ಮನೆ ಕತ್ತೀನಿ ಹೋಗು. ನಾನೇ ಹೋಗ್ಬಿಟ್ಟು ಪೊದ್ದಿ ಹತ್ರ, ನಾನು ಸಣ್ಣೊಳಾದರೂ ಪರವಾಗಿಲ್ಲ, ಇಲ್ಲ ನಾನು ಅವಳ ಮುಂದೆ ಚೀಪ್ ಆದರೂ ಪರವಾಗಿಲ್ಲ, ನಾನೇ ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬರ್ತೀನಿ. ಇನ್ನು ಮಗಳು ಭವಿಷ್ಯ ಇವಳು ನನ್ನ ತಲೆ ಮೇಲೆ ಬಿದ್ದರೆ ನಾನು ಎಲ್ಲಿಂದ ನೋಡ್ಕೊಳ್ಳಿ? ನಾನು ನೋಡ್ಕೊಳಕ್ಕಾಯ್ತಿಲ್ಲ. ಇವಾಗ ನಾನೇ ಇವಳು ಮನೆ ಬಂದು ಬಿದ್ದಿದ್ದೀನಿ. ಇನ್ನು ಇವಳು ಮನೆ ಕರ್ಕೊಂಡ್ರೆ ಊರಾಗೆಲ್ಲ ತುಕ್ಕು ಹೋಗಿತಾರೆ. ಅಷ್ಟು ಅಲ್ಲದೆ ಇಬ್ಬರು ಕೂಲಿಗೆ ಹೋಗ್ಕೊಂಡು ತಿನ್ನಬೇಕು. ಗಂಡ ಬಿಟ್ಟಿರೋಳು ಅನ್ನೋ ಬೇರೆ, ಹೆಸರು ಬೇರೆ. 3 ಕಾಸು ಮರ್ಯಾದೆ ಇರ್ತದ. ಅದಕ್ಕಿನ್ನು ಪೊದ್ದಿ ತಕ್ಕ ಹೋಗ್ಬಿಟ್ಟು ಸರಿ ಬಿಡವ ಅದೇನು ಅಂತ ಹೇಳ್ಬಿಟ್ಟು ಅವಳು ಹೇಳ್ದಂಗೆ ಕೇಳ್ಕೊಂಡು ಇದು ಮಾಡ್ಕೊಂಡು ಏನೋ ಸಹಾಯ ಕೇಳೋದೇ ಎಷ್ಟೋ ವಾಸಿ. ನಾನು ಪೊದ್ದಿ ಹತ್ರ ಹೋಗಿ ಕೇಳಬೇಕಂತೆ. ನಾನು ಹಾಳಾಕಿದ್ದೀನಿ ಅಂದರೆ ಖುಷಿ ಪಡೋ ವ್ಯಕ್ತಿ ಅಂದರೆ ಆ ಪೊದ್ದಿನೇನಿಯ. ಥ್ಯಾಂಕ್ಸ್ ಪದ್ದು, ಥ್ಯಾಂಕ್ ಯು ಸೋ ಮಚ್. ಯಾಕೆ ಮಿತ್ರ ನನಗೆ ಥ್ಯಾಂಕ್ಸ್ ಹೇಳ್ತಾ ಇದೆಯಾ? ನಾನೇನಾದರೂ ಅಂತ ಒಳ್ಳೆ ಕೆಲಸ ಮಾಡಿಬಿಟ್ನಾ? ಏನು ಮಾಡಿದೆ ಅಂತದ್ದು ನಿನಗೆ ಇಷ್ಟೊಂದು ಥ್ಯಾಂಕ್ಸ್ ಹೇಳ್ತಿದ್ಯಾ? ಥ್ಯಾಂಕ್ ಯು ಪದ್ದು, ಥ್ಯಾಂಕ್ ಯು ಸೋ ಮಚ್. ನಿಂಗೊಂದು ಬೋಲು ಥ್ಯಾಂಕ್ಸ್ ಹೇಳ್ತಿದ್ದೀನಿ. ನೀನು ಕೊಡಿಸಿದ ಬಿರಿಯಾನಿ, ನೀನು ಕೊಡಿಸಿದ ಚಿಕನ್ ಫ್ರೈ, ನೀನು ಕೊಡಿಸಿದ ಮಟನ್ ಫ್ರೈ, ಬೋಟಿ ಫ್ರೈ ಎಲ್ಲನೂ ಹಬ್ಬಬ್ಬಬ್ಬ ಹೆಂಗಿತ್ತು ಅಂದರೆ ಹೊಟ್ಟೆ ತುಂಬೋಗ್ಬಿಡ್ತು. ಅಯ್ಯೋ ಮಿತ್ರ, ನಾನು ನಿನಗೇನು ಕೊಡಿಸ್ಲೇ ಇಲ್ಲ. ಅದೇ ಎಲೆಕ್ಷನ್ನಾಗಿದ್ದರೆ ಕೊಡಿಸ್ತೀನಿ ಮಾಡ್ತೀನಿ ಅಂದಿದ್ದಲ್ಲ, ಕೊಡಿಸ್ಲಿಲ್ಲ. ಅದಕ್ಕೆ ಕೇಳ್ತಿರೋದು ನಾನು. ಅಯ್ಯೋ ಮರ್ತೇ ಹೋದೆ ಮಿತ್ರ. ಟೆನ್ಷನ್ನು ಅದು ಇದು ಮನ್ಗೆಲ್ಸ. ಅಯ್ಯೋ ಬುಡತ್ತಗೆ. ಅಯ್ಯೋ ನಾನು ನೋಡಿ ಪೆದ್ದಿ. ನೀನು ಇಷ್ಟೊಂದೆಲ್ಲ ಸಹಾಯ ಮಾಡಿದ್ಯಾ. ಆದರೂ ನನ್ನ ಯೋಗ್ಯತೆಗೆ ನಾನು ಇದು ಮಾಡೋಕ್ಕೂ ಆಗಲಿಲ್ಲ. ನನ್ನ ಕೈಲಿ ಸಹಾಯ ಮಾಡೋಕ್ಕೆ ನಿನಗೊಂದು ಚಿಕನ್ ಫ್ರೈ ಮಟನ್ ಫ್ರೈ ಕೊಡ್ಸೋಕ್ಕೂ ಆಗಲಿಲ್ಲ. ಮಿತ್ರ ಬಂದ್ಬಿಡು. ನಾಳೆಗೆ ಬಂದ್ಬಿಡು ನಮ್ಮ ಮನೆಗೆ ಪಿಕ್ಸು. ನಿನಗಂತೂ ಮಟನ್ ಊಟ ಚಿಕನ್ ಊಟ ಪಿಕ್ಸು. ತಲೆ ಮೇಲೆ ತಲೆ ಬೀಳಿ, ನಿನಗಂತೂ ನಾಳೆಗೆ ಪಿಕ್ಸು. ಬೇಡಮ್ಮ, ನೀನು ಕೊಡಿಸೋದು ಬೇಡ, ನಾನು ತಿನ್ನೋದು ಬೇಡ. ನೀನು ಕೊಡಿಸ್ತೀಯ ಅಂತ ನಾನು ಆಸೆ ಇಕ್ಕೊಳ್ಳೋದು ಬೇಡ. ಆಸೆ ಇಕ್ಕೊಂಬಿಟ್ಟು ಎಲ್ಲನೂ ಆಸೆ ಎಲ್ಲ ಹಾಳಾಗೋಗೋದೂ ಬೇಡ. ನೀನೇನೂ ಕೊಡಿಸ್ಬೇಡ, ನನಗೇನೂ ಬೇಡ. ನಾನು ಹಿಂಗೆ ನಾನು ಆರಾಮಾಗಿರ್ತೀನಿ, ನೀನು ಹಂಗೆ ಆರಾಮಾಗಿರು. ಏನೋ ಕೊಡಿಸ್ತಾಳೆ ಫ್ರೆಂಡು ಥರ ಅಂದ್ಕೊಂಡು ನಾನು ಹೆಂಗಿದ್ದೆ ಪೊದ್ದು ಡಾರ್ಲಿಂಗ್. ಕೊನೆಗೂ ಹಾಕ್ಬಿಟ್ಟಲ್ಲ ನೀನಂತೂ. ನೀನು ಎಲ್ಲರ ಥರ ಅಂತ ಗೊತ್ತಾಯ್ತು ಬಿಡು. ಕೆಲಸ ಆಗಕಂಟ ಚೆನ್ನಾಗಿತ್ಯ.
ಕೆಲಸ ಆದಮೇಲೆ ಕೈ ಕೊಟ್ಬಿಡ್ತೀಯ ನೀನು. ಅದಕ್ಕೆ ನಾನು ಯಾರನ್ನೂ ಫ್ರೆಂಡ್ಸ್ ಮಾಡ್ಕೊಳಕ್ಕಿಲ್ಲ. ಅಯ್ಯ ಮಿತ್ರ 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 ಬೇಜಾರು ಮಾಡ್ಕೋಬೇಡ ಮಿತ್ರ, ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ನಂದೇ ತಪ್ಪಾಯ್ತು. ಇವಳೇನು ಒಬ್ಬೊಬ್ಬಳೆ ಮಾತಾಡ್ತಾವಳಲ್ಲ. ಏನು ಬೇಡ, ಏನು ಬೇಡ, ನನಗೆ ಏನು ಬೇಡ. ನೋಡು, ಸುಮ್ಮನೆ ಇದ್ಬಿಡು, ಈಗ ಏನು ಮಾತಾಡ್ಬೇಡ. ನಂತಾಗ ಏನು ಕೋಪ ಬಂದ್ಬಿಟ್ಟೈತೆ ನನಗೆ. ನೀನು ಸುಮ್ಕಿದ್ಬಿಡ್ಬೇಕು ಅಷ್ಟೇನಿಯ. ಬೋಲ ಆಸೆಗಿದ್ದೆ ನಾನು. ಎಷ್ಟು ದಿನದಿಂದ, ಒಂದು ತಿಂಗಳಿಂದ ಸತಾಯಿಸ್ಬಿಟ್ಟೆ ನೀನಂತೂ. ಕೊಡಿಸ್ಲಿಲ್ಲ, ಮಾಡಲಿಲ್ಲ. ಬೋಲ್ ಕೋಪ ಮಾಡ್ಕೊಂಡಿವ್ ನೀನು. ನನ್ನ ಹತ್ರ ಮಾತಾಡಬೇಡ ನೀನು. ಈಗ ಒಬ್ಬೊಬ್ಬಳೆ ಮಾತಾಡ್ತೀಯ, ಹುಚ್ಚಿ ಅನ್ಕೊಬಿಡ್ತಾಳೆ. ಅಲ್ಲಡು, ಪ್ರೇಮಿ ಅಮ್ಮ ಬಂದವಳೆ, ಏನು ಮಾತಾಡಬೇಕೋ ಮಾತಾಡ್ಬಿಟ್ಟು ಕಳಿಸು ಸುಮ್ಕೆ ನೀಯ. ಇಲ್ಲ ಒಬ್ಬೊಬ್ಬಳೆ ನೀಯ ಮಾತಾಡ್ತಿದ್ಯಾ ಅಂತ ಅನ್ಕೊಂಬಿಟ್ಟು ಹುಚ್ಚು ಮುಂಡೆ ಅನ್ಕೋತಾರೆ. ಸುಮ್ಕೆ ತಿರುಗು. ಪ್ರೇಮಿ ಅಮ್ಮನ ಇದೇನು ಒಬ್ಬೊಬ್ಬಳೆ ಮಾತಾಡ್ಕತ್ತಲ್ಲ. ನೀವಾ ಏನೇನು ಏನಿಸ್ಯಾ? ಯಾಕೆ ಬುದಿ ಒಬ್ಬೊಬ್ಬಳೆ ಮಾತಾಡ್ಕತ್ತಾ ಇದೆಯಲ್ಲ. ನಾನೆಲ್ಲ ಒಬ್ಬಳೆ ಮಾತಾಡ್ಕೊತಾ ಇದೀನಿ. ಕಿವಿಗೆ ಎಡ್ಸೆಟ್ ಇಟ್ಕೊಂಡಿವ್ನಿ. ನಾನು ನಮ್ಮ ಅಮ್ಮಂತಾಗ ಮಾತಾಡ್ತೀವಿ. ಓ ಹೌದಾ, ನಾನೇನಪ್ಪ ಒಬ್ಬೊಬ್ಬಳೆ ಮಾತಾಡ್ತಾವಳೆ ಅನ್ಕೊಂಡೆ. ಈ ಕಿವಿಗೆ ಇಟ್ಕೊಂಡ್ರೆ ಕಿವಿನಾಗ ಗೊತ್ತೇ ಆಗಕ್ಕಿಲ್ಲ, ಒಬ್ಬರೇ ಮಾತಾಡ್ಕತ್ತವ್ರು ಹುಚ್ಚು ಬೋರ್ಡೆಗಳು ಅಂತ ಅನ್ಕೊಬಿಡ್ತಾರೆ. ಪೊದ್ದಿ, ನಿನ್ನ ಹತ್ರ ಏನೋ ಕೇಳೋಣ ಸಹಾಯ ಅಂತ ಬಂದೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಒಂದು ಹೆಣ್ಮಗಳು ಅಮ್ಮ ಆಗಿತ್ಕೊಂಡು ಬಂದಿದ್ದೀನಿ. ನನ್ನ ಪ್ರೇಮಿ ಅಮ್ಮ ಅಂತ ಅನ್ಕೋಬೇಡ. ಒಂದು ಹೆಣ್ಮಗಳು ಅಮ್ಮ ಬಂದು ಕೇಳ್ಕೊತಾ ಇದ್ದೀನಿ ಅಂತ ಅನ್ಕೋಬಿಡು. ನೋಡವ, ನನ್ನ ಮಗಳು ಜೀವನ ಮೂರಾ ಬಟ್ಟಿ ಆಗೋಗ್ಬಿಟ್ಟೈತೆ. ನಮ್ಮ ಸಂಸಾರ ಎಲ್ಲ ದಿಕ್ಕಾಪಾಲಾಗೋಗ್ಬಿಟ್ಟೈತೆ. ನಿಮ್ಮ ಬಾವ ಅಂದರೆ ನಮ್ಮ ಒಳಿಮಯ್ಯ ಅವನಲ್ಲ, ನಮ್ಮ ಒಳಿಮಯ್ಯ ಡೈವರ್ಸ್ಗೆ ಅಂತೇಳ್ಬಿಟ್ಟು ಹಾಕ್ಬಿಟ್ಟವನಿ. ಡೈವರ್ಸ್ಗೆ ಹಾಕ್ಬಿಟ್ಟು ಈಗ ನನ್ನ ಮಗಳನ್ನಿಬ್ರು ಮನೆಯಿಂದ ಓಡಿಸ್ಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟವನಿ. ಈಗ ನಮ್ಮಿಬ್ರು ಮನೆಯಿಂದ ಓಡಿಸ್ಬಿಟ್ಟು ಅವನು ಆರಾಮಾಗಿ ನೆಮ್ಮದಿಗೆ, ಅವಳು ಇದ್ಲಲ್ಲ ಹೊಲ್ದತ್ರ, ಅವಳೇ ಅಮೃತ ಅಂತ ಹೇಳ್ಬಿಟ್ಟು ಅವಳನ್ನೇನೋ ಮದುವೆ ಮಾಡ್ಕೊಂಡು ನೆಮ್ಮದಿಗಿತ್ತೀನಿ ಅಂತ ನಾನು ನನ್ನ ಮಗಳು ನೋಡ್ತಾ ಅವಳೆ. ನೋಡು, ಎಷ್ಟು ಹೇಳಿದ್ರು, ಏನು ಹೇಳಿದ್ರು ಕೇಳ್ತಾನೆ ಇಲ್ಲ. ನಾನು ಮದುವೆ ಅಂತ ಆದರೆ ಅವಳೇ ಮದುವೆ ಮಾಡ್ಕೊತೀನಿ ಅಂತ ಕುಂತ್ಕೊಬಿಟ್ಟವಳೆ. ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕಣ್ಪೊದ್ದು. ನೋಡ್ಬೋದು, ನೀನೇ ನನ್ನ ಪಾಲಿನ ದೇವ್ರು. ಇವಾಗ ನೋಡು, ನೀನು ನನ್ನ ಪಾಲಿನ ದೇವರು. ಹೆಂಗನ ಮಾಡ್ಬಿಟ್ಟು ಪ್ಲೀಸ್ ಹೆಂಗನ ಮಾಡಿ ನನ್ನ ಮಗಳು ಸಂಸಾರನ ಉಳಿಸ್ಕೊಳ್ಬಿಡ್ಬೋದು. ನೀನು ನನ್ನ ಮಗಳು ಅಂತಲೇ ನೀವು ಅನ್ಕೊಂಡ್ಬಿಡ್ತೀನಿ. ದೇವ್ರಣೆ, ನನಗೆ ಗೊತ್ತು ನನ್ನ ಕಂಡ ನಿನಗಾಗಲ್ಲ ಅಂತ. ಯಾಕಂದರೆ ನಾನು ನಿನಗೆ ಅಷ್ಟೊಂದು ಇರಿಟೇಷನ್ ಮಾಡ್ಬಿಟ್ಟಿದ್ದೀನಿ. ನಾನಂತೂ ಬೇಜಾನ್ ಇರಿಟೇಷನ್ ಮಾಡ್ಬಿಟ್ಟಿದ್ದೀನಿ. ಏನಾರ ನನಗೆ ಗೊತ್ತು, ನೀನು ಏನಾರ ಒಂದು 4 ಐಡಿಯಾ ಮಾಡೋಣ, ಪರವಾಗಿಲ್ಲ. ಹೆಂಗನ ಮಾಡಿ ನನ್ನ ಮಗಳು ಸಂಸಾರ ಉಳಿಸ್ಕೊಡ್ತೀಯ ಅನ್ನೋ ನಂಬಿಕೆ ಮೇಲೆ ಕೇಳ್ತಾ ಇದ್ದೀನಿ ಪೊದ್ದು. ಹೆಂಗನ ಮಾಡಿ ಏನೋ ಜೋರಾಗಿ ಮೆರ್ಕೊಂಡು ಜೋರಾಗಿ ಅವತಾರ ಮಾಡ್ತಾ ಇದ್ರಿ. ಮೊದಲು ಡೈವರ್ಸ್ಗೆ ಅಪ್ಲೈ ಮಾಡಿದ್ದು ಪ್ರೇಮಿನೇ ತಾನೆ. ಈಗ ನ್ಯಾಯ ನೀತಿ ಧರ್ಮ ಅಂತ ಅತ್ತೆ ಮುಂದೆ ಕೇಳಕ್ ಹೋದ್ರೆ ಅಂತಾರೆ ನಮ್ಮ ಬಾಬಾ ಬಂದ್ಬಿಟ್ಟು, ನಾನಲ್ಲ ಕಣಮ್ಮ ಅಪ್ಲೈ ಮಾಡಿರೋದು, ಮೊದಲು ಡೈವರ್ಸ್ಗೆ ಅಪ್ಲೈ ಮಾಡಿರೋದು ಅವಳೇ ಪ್ರೇಮಿನೇ ಅಂತ ಹೇಳ್ಬಿಟ್ಟು ಹೇಳಿದ್ರೆ ನಿಮ್ಮ ಮಾನ ಮರ್ಯಾದೆ 3 ಕಾಸ್ಗೆ ಹೋಯ್ತದೆ. ಆಮೇಕಿಂದ ಅತ್ತೆನೂ ನಿಮ್ಗೆ ಸಪೋರ್ಟ್ ಮಾಡೋಕ್ಕಿಲ್ಲ. ಅತ್ತೆ ಕಡೆಯಿಂದ ಯಾವುದು ಸಪೋರ್ಟ್ ಸಿಗೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗ್ಬಿಡು, ಸರಿನಾ? ಅತ್ತೆ ಕಡೆಯಿಂದ ನಿನಗೆ 10 ಪೈಸದು ನಿಮಗೆ ಸಪೋರ್ಟ್ ಸಿಗಲ್ಲ. ಮಾಡ್ಕೊಳ್ಳೋದೆಲ್ಲ ಮಾಡ್ಕೊಬಿಟ್ಟು ಇವಾಗ ಸಹಾಯಕ್ಕೆ ನನ್ನ ಮುಂದೆ ಬಂದಿದ್ದೀರಾ? ಪೊದ್ದು, ನನಗೂ ಗಂಡಿಲ್ಲ, ಎಲ್ಲೋದ್ನೋ ಗೊತ್ತಿಲ್ಲ. ಅಲ್ಲಿ ಊರಾಗ ಒಂದು ಮನೆ ಬಿಟ್ರೆ ನಮ್ಮದು ಅಂತ ಹೇಳ್ಬಿಟ್ಟು 10 ಪೈಸದು ಏನೂ ಇಲ್ಲ ನಮ್ಮದು ಅಂತ ಹೇಳಿ. ದಯವಿಟ್ಟು ನೀನು ಇವಾಗ ಕೈ ಬಿಟ್ಬಿಟ್ಟೆ ಅಂದರೆ ನಾವು ಏನಾಗೋಯ್ತೀವೋ ನಮಗೇನೇ ಗೊತ್ತಿಲ್ಲ ಪೊದ್ದು. ದಯವಿಟ್ಟು ಕೈ ಬಿಡಬೇಡ ಪೊದ್ದು. ನೀನು ಕೈ ಮುಗಿತೀನಿ, ಕೈ ಬಿಡಬೇಡ ಪೊದ್ದು. ಬೇಕಾ ನಿನ್ನ ಕಾಲಿಗೆ ಬೇಕಾದ್ರೆ ಹಿಡ್ಕೊಂಡ್ಬಿಡ್ತೀನಿ ಪೊದ್ದು. ಅಲ್ಲೆಲ್ಲ ಊರು ಜನ ಎಲ್ಲ ಗಂಡು ಬಿಟ್ಟೋಳು ಅಂತ ಆಡ್ಕೋತಾರೆ. ಅಷ್ಟೇ ಅಲ್ಲದೆ ನನ್ನ ಮಗಳನ್ನ ನೋಡ್ಕೊಳ್ಳೋವಷ್ಟು ಕಾಸು ಗೀಸು ನಂತಾಗೇನಿಲ್ಲ. ಇಬ್ಬರು ಕೂಲಿ ಮಾಡ್ಕೊಂಡು ಜೀವನ ಮಾಡ್ಕೋಬೇಕಾಯ್ತದೆ. ಹಳ್ಳಿನಾಗ ನಿನಗೂ ಗೊತ್ತಲ್ವ ಎಷ್ಟೆಲ್ಲನೂ ನೋವು ಕೊಡ್ತಾರೆ ಅಂತ ಹೇಳಿ. ನನ್ನ ಮಗಳಿಗೆ ಸೊಂಟೆಲ್ಲ ಮುರಿದ್ಬಿಟ್ಟು ಮೂಲೆಗೆ ಮನಿಕಬಿಟ್ಟವಳೆ. ಈ ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ತಗೊಂಬಿಟ್ಟು ಬಂದ್ವಿ. ಹೋಗಿ ಇದೊಂದ್ಕಿತ ಸಹಾಯ ಮಾಡ್ಬೋದು. ನೀನು ಸಹಾಯವ ನನ್ನ ಸಹಾಯ ಗಂಟ ಮರೆಯೋಕ್ಕಿಲ್ಲ ಪೊದ್ದು. ನೀನು ನೆನೆಸ್ಕೊತೀನಿ. ಅದಕ್ಕೆ ನಿನ್ನ ಹತ್ರ ಕೇಳೋಣ ಅಂತ ಬಂದೆ. ನಾನೇ ಸಣ್ಣವಳಾದರೂ ಪರವಾಗಿಲ್ಲ, ನಿನ್ನ ಕೈ ಮುಗಿದ್ಬಿಡ್ತೀನಿ ನಿಂದು. ಹೆಂಗ ನಮ್ಮ ಅಣ್ಣನ ಮಗಳು ಸಂಸಾರ ಉಳಿಸ್ಕೊಟ್ಬಿಡು. ಹಿಂಗಿದ್ದಕ್ಕಿದ್ದಂಗೆ ನೀ ಸಡನ್ನಾಗಿ ಬಂದ್ಬಿಟ್ಟು ಹಿಂಗೆ ಹೇಳ್ಬಿಟ್ರೆ ಹೆಂಗೆ? ನನಗೂ ಹೊಸಿ ಟೇಮ್ ಬೇಕಾಗಕ್ಕಿಲ್ವಾ? ನಮಗೆ ತಲೆನಾಗ ಏನು ಓಡ್ತದೆ? ಅತ್ತೆ ಕಡೆಯಿಂದ ಸಹಾಯ ಮಾಡೋಣ ಅಂದರೆ ಫಸ್ಟು ನೀವು ಅಪ್ಲೈ ಮಾಡ್ರೆ ನೀವೇನೇನೆ ಎಲ್ಲ ಗೊತ್ತಿರೋದೇನೇನೆ. ಈಗ ಹೋಗಿ ಅತ್ತೆನೂ ಸಹಾಯ ಮಾಡೋಕ್ಕಿಲ್ಲ. ಏನು ಮಾಡ್ತೀರಾ? ಯಾರೂ ಮಾಡಲಿಲ್ಲ ಅಂತ ಹೇಳಿದ್ರೆ ಇದೊಳ್ಳೆ ಕತೆ ಆಯ್ತಲ್ಲ. ಈಗ ಏನು ಮಾಡೋದು? ಸರಿ ಬಿಡ್ರಿ, ನಾನೇ ಏನೋ ಒಂದು ಯೋಚನೆ ಮಾಡಿಬಿಟ್ಟು ಏನೋ ಒಂದು ಮಾಡ್ತೀನಿ, ಸರಿನಾ? ನೀವೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಆದರೆ ಪದೇ ತಲೆ ತಿನ್ಬೇಡ್ರಿ. ನಾನು ಏನು ಹೇಳ್ತೀನೋ ಅಷ್ಟೊಂದು ಮಾಡಿರಿ ಅಷ್ಟೇ. ನೀನು ಮೊದಲು ನಮ್ಮನೆ ಅಜ್ಜಿ ಕಡೆಯಿಂದ ಪ್ರಯತ್ನ ಪಡಿಸ್ತೀನಿ. ನಮ್ಮ ಅತ್ತೆ ಅಂತೂ ಒಪ್ಪಕ್ಕಿಲ್ಲ, ನಮ್ಮ ಅಜ್ಜಿ ಕಡೆಯಿಂದ ನಾನು ಮಾಡಿಸ್ತೀನಿ. ಅಲ್ಲಿ ಗಂಟ ಹೊಸಿ ಸಮಾಧಾನ ಮಾಡ್ಕೊಳ್ಳಿ. ಇನ್ನು ಡೈವರ್ಸ್ಗೆ ಎಷ್ಟು ದಿನ ಐತೆ ಕೋರ್ಟ್ಗೆ ಹೋಗೋದಕ್ಕೆ? ಇನ್ನೂ 2 ದಿನ ಐತೆ. ಸರಿ ಬಿಡಿ, 2 ದಿನ ಐತಲ್ಲ ಟೈಮು, ಅಷ್ಟು ಸಾಕು. ಅಷ್ಟಾಗಿ ಏನೋ ಒಂದು ಸಹಾಯ ಮಾಡ್ತೀನಿ. ಸರಿ ಹೋಗ್ರಿ. ನೀವೇನು ನಾನು ಇಷ್ಟು ಸಹಾಯ ಮಾಡ್ತೀನಿ ಅಂತ ನೀವೇನು ನನ್ನ ಮೇಲೆ ಕೊನಿಕರ ತೋರಿಸೋ ಅವಶ್ಯಕತೆ ಇಲ್ಲ. ಶತ್ರು ಅಂತ ಅನ್ಕೊಂಡಿದ್ದೀರಾ? ಶತ್ರು ಅಂತಲೇ ನೀವು ಅನ್ಕೋಬಿಡಿ, ನನಗೇನು ಬೇಜಾರಿಲ್ಲ. ನೀವು ಹೇಳಿದ್ರಲ್ಲ ಪ್ರೇಮಿ ಅಮ್ಮ ಅನ್ಕೋಬೇಡ್ರಿ, ಯಾವುದೋ ಒಬ್ಳು ಮಗಳು ತಾಯಿ ಅಂತ ಅನ್ಕೊಂಡು ಸಹಾಯ ಮಾಡಿ ಅಂತ. ಅಷ್ಟು ಸಾಕು ಬಿಡಿ ನನಗೆ ಸಹಾಯ ಮಾಡೋಕ್ಕೆ. ಹೋಗಿ. ಥ್ಯಾಂಕ್ಸ್ ಪೊದ್ದು, ಇಷ್ಟು ಒಪ್ಕೊಂಡಲ್ಲ, ನಂಗೆ ಅಷ್ಟೇ ನೆನೆಯ ಸಾಕು. ಇನ್ನೇನು ಬೇಡ. ಥ್ಯಾಂಕ್ಸ್ ಪೊದ್ದು. ಸರಿ, ನಾನಿನ್ನು ಹೊರಡ್ತೀನಿ.
ಈ ಪ್ರೇಮಿ ಪೋಟ್ವೆಂಡಿ ಅಂತ ಗೊತ್ತಿದ್ರು ಸಹಾಯ ಮಾಡಬೇಕು. ಯಾಕೆ ಹೇಳು? ಈ ಅಮ್ಮನ ಮಕ ನೋಡ್ಕೊಂಡು ಈ ಪ್ರಪಂಚದಾಗ ಒಂಟಿ ಹೆಂಗ್ಸಿಯಲ್ಲಿ ಬದುಕಕ್ಕಾಯ್ತದೆ? ಎಂತನೋ ಒಬ್ಬ ಕುಡ್ಕನೋ ಕುಂಟನೋ ಕುಳ್ಡನೋ ಒಬ್ಬ ಗಂಡ ಅಂತಿದ್ರೆ ಬೇಕಾದ್ರೆ ಬದುಕ್ಬೋದು. ಗಂಡ ಇಲ್ದಿದ್ದಂಗೆ ಬದುಕಿದ್ರೆ ಜನ ಹೊತ್ತಾರ ಆಡ್ಕೋತಾರೆ. ಹಳ್ಳಿನಾಗ ಬೇರೆ ಇರೋದು ಬಿಡು. ಸಹಾಯ ಮಾಡಿದ್ರೆ ನನ್ನ ಗಂಟೆನಾರ ಹೋಯ್ತದ? ಪೊದು ಡರ್ಲಿಂಗ್, ನೀನು ಎಲ್ರಿಗೂ ಸಹಾಯ ಮಾಡು, ಆದರೆ ನನಗೆ ಮಾತ್ರ ಮಾಡಬೇಡ. ಮಿತ್ರ, ನೀನೇ ನಂಗೆ ಸಹಾಯ ಮಾಡ್ತೀಯ, ನಾನು ನಿನಗೆ ಇನ್ನೇನು ಸಹಾಯ ಅಂತ ಮಾಡಲಿ? ಅದೇ ಚಿಕನ್ನು ಮಟನ್ನು ಕೊಡಿಸೋದೇನೇನಿಯ, ಯಾವಾಗ ಕೊಡಿಸ್ತೀಯ ಹೇಳು? ಹಾಂ, ಓ ಸುಮ್ಕೆನೇನಿಯ, ಚಿಕನ್ ಮಟನ್ ಕೊಡಿಸು, ಆಮೇಕಿಂದ ಬೇಕಾದ್ರೆ ಯೋಚನೆ ಮಾಡೋಣ, ಸರಿನಾ? ನೋಡು, ಸುಮ್ಕೆನೇನಿಯ ನನ್ನ ತಲೆ ಎಲ್ಲ ತಿಕ್ಲಿಡಿಸ್ಬೇಡ, ಫಸ್ಟು ಕೊಡಿಸ್ಬಿಡು, ಆಮೇಕಿಂದ ಮಾತಾಡು. ಸರಿ ಆಯ್ತು, ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ತಾನೇ, ಕೊಡಿಸ್ತೀನಿ ಬಿಡು. ನೀನು ನನಗೆ ಸಹಾಯ ಮಾಡಿರೋದಕ್ಕೆ ನಾನು ನಿಂಗೆ ಎಷ್ಟು ಕೊಡಿಸಿದ್ರು ಕಡಿಮೆ ನೆನೆಯ. ಹಂಗೆ ಬಾ, ಈಗಲೂ ನನ್ನ ಸಹಾಯ ಬೇಕಾಯ್ತದೆ. ನೀನೇನು ಹಾಂ ನನಗೆ ಚಿಕನ್ ಮಟನ್ ಕೊಡಿಸ್ತಿಲ್ಲ ನಾನು ನಿನಗೆ ಸಹಾಯ ಮಾಡೋಕ್ಕಿಲ್ಲ, ಈಗಲೇ ಹೇಳಿದ್ದೀನಿ. ಸರಿ ಆಯ್ತು ಮಿತ್ರ, ಬಾ ಹೋಗೋಣ, ಏನಾರ ಒಂದು ಪ್ಲಾನ್ ಮಾಡೋಣ. ಸರಿ ನಡಿ.